ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಸೂಪರಾಗಿದ್ದೀನಿ. ಏನಿದ್ದು ಬೆಳಗ್ಗೆ ನನ್ನ ಮಗಳನ್ನ ತೋರಿಸ್ತಾ ಇದ್ದೀನಿ ಅಂದ್ಕೊಂಡ್ರೆ ಚಳಿ ಆಚೆ ಹೋಗೋಕ್ಕಾಗ್ತಿರ್ಲಿಲ್ಲ. ನೋಡಿ, ಬಾಗಿಲು ನೀರು ಹಾಕು ಇವತ್ತೊಂಚೂರು ಅಂದೆ. ಅವಳೇ ಪಾಪ ಆಗ್ತಾ ಇದ್ದಾಳೆ. ಎಷ್ಟು ಚಳಿ ಇದೆ ಅಂದರೆ ಫ್ರೆಂಡ್, ಅಷ್ಟು ಚಳಿ ಇದೆ. ಆಮೇಲೆ ದೋಸೆಗೆ ರುಬ್ಬಿಟ್ಟಿದ್ದೆ ರಾತ್ರಿನೇ. ಅದೆಷ್ಟು ಚೆನ್ನಾಗಿ ಉಬ್ಬಿದೆ ಅಂದರೆ ಇದರಲ್ಲಿ ನಿಜವಾಗ್ಲೂ ಅರ್ಧ ಇತ್ತು ನೋಡಿ, ಮುಕ್ಕಾಲು ಭಾಗ ಉಬ್ಬಿದೆ. ಸೂಪರಾಗಿತ್ತು ಮಾತ್ರ, ಸಖತ್ತಾಗಿ ಉಬ್ಬಿತ್ತು. ಇಡ್ಲಿ ಮಾಡೋಕ್ಕೂ ಚೆನ್ನಾಗಿತ್ತು. ನಾನು ಇಡ್ಲಿ ಮಾಡಲಿಲ್ಲ, ದೋಸೆ ಮಾಡಿದೆ. ಆಮೇಲೆ ಯಾಕೋ ಸ್ವಲ್ಪ ಬ್ಯಾಕ್ ಪೇನ್ ಆಗ್ತಾಯಿತ್ತು, ಅದಕ್ಕೆ ಸ್ವಲ್ಪ ಬಾರ್ಲಕ್ಕಿನೂ ಬೇಕಿಟ್ಟಿದ್ದೆ. ಚಳಿಗೆ ಏನು ಮಾಡೋದಪ್ಪ ಅನಿಸ್ತಾಯಿತ್ತು. ಪಾತ್ರೆ ಬೇರೆ ಸಿಂಕ್ ತುಂಬ ಬಿದ್ದಿತ್ತು, ಹೆಂಗೆ ಪಾತ್ರೆ ತೊಳೆಯೋದು ಅನಿಸ್ತಾಯಿತ್ತು. ಯಪ್ಪ, ಚಳಿಲಿ ಏನೂ ಮಾಡೋಕ್ಕಾಗಲ್ಲ, ಬೇಜಾರಾಗುತ್ತೆ. ಆಮೇಲೆ ನೈಟೇ ಬಾದಾಮಿ, ಕಡಲೆ ಬೀಜ, ಸ್ವಲ್ಪ ಒಂದ್ರಾಕ್ಷಿ ಎಲ್ಲ ನೆನೆಸಿದ್ವಿ. ಅದನ್ನು ಸ್ವಲ್ಪ ತಿನ್ನೋಣ ಅಂತ ಅಂದ್ಬಿಟ್ಟು ದಿನ ನೆನೆಸ್ಕೊಂಡು ತಿಂತೀವಿ ನಾವು. ಚೆನ್ನಾಗಿ ಒಳ್ಳೆಯದು, ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಆ ಫ್ರಿಜ್ಜು ತೆಗಿಯೋಕ್ಕಾಗ್ತಾಯಿಲ್ಲ, ಫ್ರಿಜ್ ತೆಗಿಯೋಕ್ಕೂ ಯೋಚನೆ ಮಾಡಿ ತೆಗಿತಾ ಇದ್ದೀನಿ. ದೋಸೆ ಮಾಡಿ ಟೊಮಟೊ ಚಟ್ನಿ ಮಾಡೋಣ ಅಂದ್ಬಿಟ್ಟು, ಚೆನ್ನಾಗಿರುತ್ತೆ ಖಾರವಾಗಿ ಮಾಡೋಣ ಅಂದ್ಬಿಟ್ಟು ಖಾರವಾಗಿ ಮಾಡಿದ್ದೆ. ಸೂಪರಾಗಿತ್ತು.